ಅಪ್ರಾಪ್ತರ ಕೈಯಲ್ಲಿ ಬೈಕ್ಗಳನ್ನು ಕೊಡಬೇಡಿ ಅಂತ ಪೊಲೀಸರು ಎಷ್ಟೇ ಎಚ್ಚರಿಸಿದ್ರು ಕೂಡ ಅದೊಂದು ಶೋಕಿ ಆಗ್ಬಿಟ್ಟಿದೆ ಪೇರೆಂಟ್ಸ್ಗೆ. ನೋಡಿ, ಅಲ್ಲಿ ಅಪ್ರಾಪ್ತ ಬಾಲಕನ ಕೈಯಲ್ಲಿ ರಾಯಲ್ ಎನ್ಫೀಲ್ಡ್ ಬೈಕನ್ನು ಕೊಡಲಾಗಿದೆ. ಅಪ್ರಾಪ್ತ ಬಾಲಕನಿಗೆ ಬೈಕ್ ಓಡಿಸಲು ಕೊಟ್ಟಿದ್ದಾನೆ ವ್ಯಕ್ತಿ, ಜೊತೆಗೆ ಆತ ಕೂಡ ಹಿಂದೆ ಕುಳಿತುಕೊಂಡಿದ್ದಾನೆ. ಬೆಂಗಳೂರಿನ ಕತ್ರಿಗುಪ್ಪೆ ರಸ್ತೆಯಲ್ಲಿ ಕಂಡುಬಂದಂತಹ ದೃಶ್ಯ ಸಾರ್ವಜನಿಕರೊಬ್ಬರು ಇದನ್ನು ರೆಕಾರ್ಡ್ ಮಾಡಿದ್ರು. ಆನಂತರ ಎಕ್ಸ್ ಖಾತೆಯಲ್ಲಿ ಇದನ್ನು ಶೇರ್ ಮಾಡಿಕೊಂಡು ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ವಿನಂತಿಸಿದ್ರು. ಬೆಂಗಳೂರಿನ ಕತ್ರಿಗುಪ್ಪೆ ರಸ್ತೆಯಲ್ಲಿ ಬೈಕ್ ಸವಾರ ವ್ಯಕ್ತಿ ಹಿಂಬದಿ ಸೀಟ್ನಲ್ಲಿ ಕೂತ್ಕೊಂಡು ಬೈಕ್ ಓಡಿಸ್ತಾ ಇದ್ದಾನೆ. ಬಾಲಕನ ಬೈಕ್ ಸವಾರಿ ದೃಶ್ಯ ಈಗ ಮೊಬೈಲ್ನಲ್ಲಿ ಸೆರೆಯಾಯಿತು. ವಿಡಿಯೋ ಮಾಡಿ ಪೊಲೀಸರಿಗೆ ಇದರ ಸಂಬಂಧ ದೂರನ್ನ ಕೊಟ್ಟಿದ್ದಾರೆ ಸಾರ್ವಜನಿಕರು. ಆ ದೃಶ್ಯ ನೋಡಿ, ಅಲ್ಲಿ ಎಷ್ಟು ಚಿಕ್ಕ ಹುಡುಗ, ಅವನು ಹೋಗಿ ರಾಯಲ್ ಎನ್ಫೀಲ್ಡ್ ಬೈಕ್ ಅಂತೆ. ಆ್ಯಕ್ಚುಲಿ ಬೈಕ್ಗಳನ್ನೇ ಕೊಡೋ ಹಾಗಿಲ್ಲ, ಅದರಲ್ಲೂ ರಾಯಲ್ ಎನ್ಫೀಲ್ಡ್ ಬೈಕ್ ಬೇರೆ ಕೊಟ್ಟು ಆ ಹುಡುಗನಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಈ ದೃಶ್ಯ ನೋಡಿದ ಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರ ಆಗ್ತಾರೆ? ಇವನಿಂದ ಯಾರಿಗೋ ಆಕ್ಸಿಡೆಂಟ್ ಆಗಿ ಯಾರಿಗೋ ಅನಾಹುತ ಆಯಿತು ಅಥವಾ ಇವನಿಗೆ ಆಯಿತು, ಆಗ ಯಾರು ರೆಸ್ಪಾನ್ಸಿಬಲ್? ಇವನ ಪೋಷಕರ ಕರೆಸಿ ಪೊಲೀಸರು ಈಗ ಫೈನ್ ಹಾಕೋ ಕೆಲಸ ಮತ್ತು DL ಕ್ಯಾನ್ಸಲ್ ಮಾಡ್ತೀವಿ ಅಂತ ವಾರ್ನ್ ಮಾಡುವಂತಹ ಕೆಲಸವನ್ನು ಮಾಡ್ತಾರಷ್ಟೇ. ಅಪ್ರಾಪ್ತನ ಕೈಯಲ್ಲಿ ಬೈಕ್ ಕೊಟ್ಟು ಮೋಜು ಮಸ್ತಿ ಮಾಡ್ತಾ ಇರುವಂಥ ದೃಶ್ಯ ಇದು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಅವರ ತಂದೆನ ಹಿಂದೆ ಕುಳಿತಿರೋರು ಈ ರೀತಿ ಮಾಡೋದ್ರಿಂದ ಅವ್ರಿಗೆ ಸಿಕ್ಕ ಖುಷಿ ಏನು? ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಜವಾಬ್ದಾರು? ನಿಜ ದಿವ್ಯಾ, ಈ ಒಂದು ದೃಶ್ಯ ಬೆಂಗಳೂರಿನಲ್ಲಿ ನಡೆದಿರೋದು. ಬಟ್ ಯಾವ ಏರಿಯಾದಲ್ಲಿ ಇವರು ಈ ರೀತಿಯಾಗಿ ತಮ್ಮ ಬುಲೆಟ್ ಅನ್ನ ಮಗನಿಗೆ ಕೊಟ್ಟು ಓಡಿಸೋದಕ್ಕೆ ಹೇಳಿದ್ದಾರೆ ಅಂತೇಳಿ ಗೊತ್ತಿಲ್ಲ. ಅಪ್ರಾಪ್ತ ಬಾಲಕ ಆತ ಇನ್ನೂ ಕೂಡ ಏನೋ ಆ ತಂದೆಗೆ ಒಂಥರ ಖುಷಿ, ಮಗ ಡ್ರೈವಿಂಗ್ ಅನ್ನ ಕಲ್ತ ಅಂತೇಳಿ ಅವರು ಹಿಂದೆ ಕುಳಿತಿದ್ದಾರೆ. ಮತ್ತೆ ಆತನೇ ಬ್ಯಾಲೆನ್ಸ್ ಮಾಡ್ತಿದ್ದಾನೆ ಹಿಂದೆ ಕುಳಿತುಕೊಂಡು, ತಂದೆ ಆದ್ರೆ ಮಗನಿಗೆ ಹ್ಯಾಂಡಲ್ ಅನ್ನ ಕೊಟ್ಟು ಬುಲೆಟ್ ಅನ್ನ ಬೈಕ್ ಚಲಾಯಿಸೋದಕ್ಕೆ, ಅದು ಬೆಂಗಳೂರು ಅಂತ ನಗರದಲ್ಲಿ ಕೊಟ್ಟಿರೋದು. ಎಷ್ಟು ಸರಿ 18 ವರ್ಷ ತುಂಬೋದಕ್ಕೂ ಮೊದಲು ಅಪ್ರಾಪ್ತನಿಗೆ ಈ ರೀತಿಯಾಗಿ ಬೈಕ್ ಅನ್ನ ಕೊಟ್ಟು ಆತ ಬಿದ್ದರೆ ಅಥವಾ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ? ಈ ಒಂದು ದೃಶ್ಯ ಏನಿದೆ, ಇವರು ಈ ಬುಲೆಟ್ ಅನ್ನ ಚಲಾಯಿಸೋದನ್ನ ಹಿಂಬದಿ ಬರ್ತಿದ್ದಂತಹ ಇತರ ವಾಹನ ಸವಾರರು ತಮ್ಮ ಮೊಬೈಲ್ ನಲ್ಲಿ ಸೆರೆ ಹಿಡಿದಿದ್ದಾರೆ. ಪ್ರಕರಣ ಇದೀಗ ಪೊಲೀಸರ ಎಕ್ಸೈಸ್ ನಲ್ಲಿ ಟ್ಯಾಗ್ ಅನ್ನ ಮಾಡಿ ಕ್ರಮಕ್ಕಾಗಿ ಆಗ್ರಹವನ್ನು ಪಡಿಸುವ ಕೆಲಸವನ್ನ ಮಾಡಿದ್ದಾರೆ. ಥ್ಯಾಂಕ್ ಯು ಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ.